ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಪ್ರಮುಖವಾದಂತಹ ವಿಚಾರವನ್ನು ತೆಗೆದುಕೊಂಡು ಅಮ್ಮನವರ ಸನ್ನಿಧಾನದಿಂದ ವಿಶೇಷವಾದ ವಿಚಾರವನ್ನು ತೆಗೆದುಕೊಂಡು ಮುಂದೆ ಬಂದಿದ್ದೇನೆ. ಏನಪ್ಪಾ ಅಂದ್ರೆ, ಈ ನಾಳೆ ಮೇ 1ನೇ ತಾರೀಕಿಂದ 1 ವರ್ಷಗಳ ಕಾಲ, ಅಂದ್ರೆ ಮುಂದಿನ ವರ್ಷ ಮೇ ಮೊದಲ ವಾರದ ತನಕ ಸಿಂಹರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಗುರು ಗೋಚಾರ ಫಲ ಕೃತ್ತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಗಿಂದ ಮೇ 1ನೇ ತಾರೀಕಿಂದ ಕೃತ್ತಿಕಾ ನಕ್ಷತ್ರ 2ನೇ ಪಾದ ವೃಷಭ ರಾಶಿಗೆ ಗುರುಗ್ರಹದ ಸಂಚಾರವಾಗುತ್ತಾ ಇದೆ. ಇನ್ನು 1 ವರ್ಷಗಳ ಕಾಲ ಸುದೀರ್ಘವಾಗಿ 12 ತಿಂಗಳುಗಳ ಕಾಲ ನಿಮಗೆ ಅಂದ್ರೆ ಸಿಂಹರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಏನು ಗುರುಗಳೇ, ದೇವಿ ಅಮ್ಮನವರ ಸನ್ನಿಧಾನ ಕೂತ್ಕೊಂಡು ಬ್ಯಾಡ್ ನ್ಯೂಸ್ ಕೊಟ್ಬಿಟ್ರಲ್ರಿ ಅನ್ಬೋದು. ಖಂಡಿತ ಇದು ಬ್ಯಾಡ್ ನ್ಯೂಸ್ ಅಲ್ಲ ನಿಮ್ಮ ಪಾಲಿಗೆ. ಯಾಕೆ ಅಂತಂದ್ರೆ 9ನೇ ಮನೆಯಿಂದ 10ನೇ ಮನೆಗೆ ಗುರು ಹೋಗ್ತಾ ಇದ್ದಾನೆ ವಿನಃ ಯಾವುದೇ ಅತಿ ಕೆಡುಕಾಗಿರ್ತಕ್ಕಂಥದ್ದೇನೋ ಆಗುವ ಸಾಧ್ಯತೆಗಳು ಸಾಧಾರಣವಾಗಿ ಇಲ್ಲ. ಪ್ರಮುಖವಾದಂತಹ 5 ವಿಚಾರಗಳ ಮೇಲೆ, ಸಿಂಹರಾಶಿಯವರ ಜೀವನದ ಪ್ರಮುಖವಾದ 5 ವಿಚಾರಗಳ ಮೇಲೆ ಈ ಒಂದು ಗುರು ಗೋಚಾರ ನಿಮಗೆ ಪ್ರಭಾವವನ್ನು ಬೀರಲಿದೆ. ಸಿಂಹರಾಶಿಯವರಿಗೆ ಅದು ಬದಲಾವಣೆ ಕಾಣಬಹುದಾದ ಆ 5 ವಿಚಾರಗಳೇನು ಸಿಂಹರಾಶಿಯವರದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ವಿಶೇಷವಾದ ಪರಿಹಾರವನ್ನು ಸಹ ತಿಳಿಸಲಿದ್ದೇನೆ ನಾನು. ಬಹಳ ಪ್ರಮುಖವಾದ ವಿಚಾರ ಸಿಂಹರಾಶಿಯವರಿಗಾದ್ರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ಸಹ ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ಕು, ವಾಟ್ಸಪ್ಪು, ಮೆಸೆಂಜರು, ಅದೇ ರೀತಿಯಲ್ಲಿ ಟೆಲಿಗ್ರಾಮು, ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ತುಂಬ ಮುಖ್ಯವಾದಂತಹ ವಿಡಿಯೋ ಆಗಲಿದೆ ಇದು. ವೀಕ್ಷಕರೇ, ಸಿಂಹರಾಶಿಯವರಿಗೆ ಈ ಗುರುಗ್ರಹ ಪಂಚಮ ಹಾಗೂ ಅಷ್ಟಮಾಧಿಪತಿ ಆಗಿರ್ತಾನೆ. ಸೊ ಆದ್ರಿಂದ ಒಂದೊಂದಾಗಿ ನೋಡ್ತೇನೆ. ಮೊಟ್ಟ ಮೊದಲನೇ ವಿಚಾರ ಏನಪ್ಪ ನಿಮಗೆ ಸಿಂಹರಾಶಿಯವರಿಗೆ ಪ್ರಭಾವ ಬೀರ್ತಕ್ಕಂಥದ್ದು ಈ ಗೋಚಾರ ಬಲದಲ್ಲಿ ಅಂತಂದ್ರೆ, ನೀವು ಆರಂಭಿಸಿದ ಕೆಲಸಗಳು. ಸಿಂಹರಾಶಿಯವರು 9ನೇ ಮನೆಯಲ್ಲಿ ಗುರು ಇದ್ದಾಗ, ಅಂದ್ರೆ 23 ಹಾಗೂ ಮೊನ್ನೆ 24 ಏಪ್ರಿಲ್ 30ನೇ ತಾರೀಕಿನ ತನಕ ಗುರುಬಲದಿಂದಾಗಿ ಹಲವಾರು ಕಾರ್ಯಗಳಲ್ಲಿ ನಿಮ್ಮ ನೀವು ತೊಳಸ್ಕೊಂಡಿರ್ತೀರ. ಹೊಸದಾಗಿ ಶುರು ಮಾಡ್ಕೊಂಡಿರ್ತೀರ. ಕೆಲವರು ಸೈಟ್ ತೊಗೊಳಕ್ ಶುರು ಮಾಡಿರ್ತಾರೆ, ಅದೊಂದು ಅರ್ಧಂಬರ್ಧ ಅಗ್ರಿಮೆಂಟ್ ಏನೋ ಆಗಿರುತ್ತೆ, ರಿಜಿಸ್ಟರ್ ಏನೋ ಒಂದಿಷ್ಟು ಕೆಲಸಗಳಾಗಿರುತ್ತೆ. ಕೆಲವರು ಮನೆ ಕಟ್ಟಲಿಕ್ಕೆ ಕೈ ಹಾಕಿರ್ತಾರೆ, ಕೆಲವರು ಏನೋ ಹೊಸ ಬಿಸ್ನೆಸ್ಗೆ ಕೈ ಹಾಕಿರ್ತಾರೆ. ಹೀಗೆ ನೀವು ಸಿಂಹರಾಶಿಯವರು ಹಲವಾರು ವಿಚಾರಗಳಿಗೋಸ್ಕರ ಕೈ ಹಾಕಿರ್ತೀರಲ್ಲ. ಸಿಂಹರಾಶಿಯವರು ಕೈ ಹಾಕಿದಂತಹ ಕೆಲಸಗಳೇನಿದೆಯಲ್ಲ, ಆರಂಭಿಸಿದ ಕೆಲಸಗಳು, ಅದರ ಮೇಲೆ ಈ ಗುರುಗ್ರಹದ ಪ್ರಭಾವ ತೀರಾ ಜಾಸ್ತಿ ಬೀಳಲಿದೆ. ಗಮನಿಸ್ಕೊಳ್ಳಿ. ಯಾಕೆ ಅಂದ್ರೆ ಈ ವರ್ಷ ನಿಮಗೆ ಗುರುಬಲ ಇಲ್ಲದೇ ಇದ್ರೂ ಸಹ ತುಂಬಾ ಒತ್ತಡ ಕ್ರಿಯೇಟ್ ಆಗಿಡ್ಬೋದು. ಅಂದ್ರೆ ಕೈ ಹಾಕಿದ ಕೆಲಸಗಳು ಏನಾಗ್ಬಿಡುತ್ತೋ ಅನ್ನುವ ಒತ್ತಡ, ಮಾನಸಿಕ ಒತ್ತಡ ಜಾಸ್ತಿ ಆಗಬಹುದು. ನೀವು ಕೈ ಹಾಕಿದಂತಹ ಕೆಲಸಗಳ ಬಗ್ಗೆ ಗಮನಿಸಿ. ತುಂಬಾ ತೀರಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ತುಂಬಾ ಮೆಂಟಲ್ ಪ್ರೆಷರ್ ತಗೊಳಕ್ ಹೋಗ್ಬೇಡಿ. ಈಸಿಯಾಗಿ ತಗೊಳ್ಳಿ. ಖಂಡಿತವಾಗಿ ಯಾವುದೇ ಬದಲಾವಣೆಗಳು ಸಹ ನಿಮಗೆ ದೊಡ್ಡ ಸಮಸ್ಯೆಯನ್ನು ಕೊಡೋದಿಲ್ಲ. ಯಾವುದೋ ಒಂದು ಆಫೀಸಲ್ಲಿ ಆಫೀಸರ್ ಚೇಂಜ್ ಆಗ್ಬಿಟ್ಟ, ಅಯ್ಯೋ ಏನು ಮಾಡೋದು ಮುಂದೆ, ಅಥವಾ ಮತ್ತೊಂದೇನೋ ಕೆಲಸಗಳು ಮತ್ತೊಂದೇನೋ ಚೇಂಜ್ ಆಗ್ಬಿಟ್ಟ, ಮನೆಗೆ ಸ್ಟಾರ್ಟ್ ಮಾಡಿದ್ದೆ ಅದೇನೋ ಲೋನ್ ಕ್ಯಾನ್ಸಲ್ ಆಗೋಯ್ತು, ಅಥವಾ ಬೇರೆ ಏನೋ ಒಂದು ಇದು ಸಮಸ್ಯೆ ಆಯಿತು, ಮತ್ತೊಂದೇನೋ ಆಯಿತು. ಪ್ರಪಂಚ ಮುಳುಗೋಗೋದಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಇನ್ನೊಂದು ಪರಿಹಾರ ಇರುತ್ತೆ, ಮತ್ತೊಂದು ಮಾರ್ಗ ಹುಡ್ಕೊಂಡು ಬರುತ್ತೆ. ನಿಮಗೆ ಗುರುಬಲ ಮುಗಿದೋಯ್ತು ಅಂದ ತಕ್ಷಣ ಎಲ್ಲ ದಾರಿಗಳು ಮುಚ್ಚಾಯ್ತು ಅಂತ ಅರ್ಥ ಅಲ್ಲ. ಖಂಡಿತವಾಗಿ ಒಂದು ಬಾಗಿಲು ಮುಚ್ಚೋದ್ರೆ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ. ಸಿಂಹರಾಶಿಯವರು ತಾಳ್ಮೆಯಿಂದ ಗುರುವಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಕೈ ಹಾಕಿದ ಕೆಲಸಗಳಲ್ಲಿ ಒತ್ತಡ ಜಾಸ್ತಿ ಆಗಲಿದೆ, ತಡ್ಕೊಳ್ಳಿ. ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಉಪಾಯಗಳು, ಹೊಸ ಹೊಸ ಬಾಗಿಲುಗಳು ತೆರೆದುಕೊಳ್ಳಲಿದೆ. ಖಂಡಿತವಾಗಿ ಒಳ್ಳೆಯದಾಗತ್ತೆ. ನೆಕ್ಸ್ಟ್, 2ನೆಯ ಅತ್ಯಂತ ಪ್ರಮುಖವಾದಂತಹ ಬದಲಾವಣೆ ಅಥವಾ ಬರ್ತಕ್ಕಂಥ ಸಿಂಹರಾಶಿಯವರಿಗೆ ಏನು ಅಂತಂದ್ರೆ, ನಿಮ್ಮ ಮಕ್ಕಳು. ಸಿಂಹರಾಶಿಯ ಪೋಷಕರೇನಿದ್ದೀರಲ್ಲ, ನೀವು ಸಿಂಹರಾಶಿ, ನಿಮ್ಮ ಮಕ್ಕಳ ಬಗ್ಗೆ ನೀವು ಗಮನಿಸಬೇಕು. ಯಾಕೆಂದ್ರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ದೊಡ್ಡದಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಒಂದಿಷ್ಟು ಕರ್ತವ್ಯಗಳು ಬಂದ್ಬಿಡುತ್ತೆ. ನಿಮ್ಮ ಮಕ್ಕಳನ್ನ ಸೆಟಲ್ ಮಾಡಬೇಕು ಅನ್ನುವಂಥದ್ದು. ಈಗ ನೀವು ಸಿಂಹರಾಶಿಯ 50+
60+ ಏಜ್ನವರಾದ ತಕ್ಷಣ ಏನಾಗ್ಬಿಡುತ್ತೆ, ನಿಮ್ಮ ಮಕ್ಕಳು ಇನ್ನೂ ಸೆಟ್ಲ್ ಆಗಲಿಲ್ಲ, ಮಕ್ಕಳನ್ನ ಸೆಟ್ಲ್ ಮಾಡಬೇಕು. ಅದೇನೋ ಜಮೀನು ಮಾರ್ಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ನಗನಿಗೆ ಕೊಟ್ಟು ಅದು ಮಗಳನ್ನ ಸೆಟ್ಲ್ ಮಾಡಬೇಕು, ಅಥವಾ ಅದು ಯಾವುದೊಂದು ಮನೆ, ಅಥವಾ ಯಾವುದೊಂದು ಪ್ರಾಪರ್ಟಿ, ಅದು ಯಾವುದೋ ಒಂದು ವಿಚಾರ, ಇದು ಯಾವುದೋ ಬಿಸ್ನೆಸ್, ಇದು ಯಾವುದೋ ದುಡ್ಡು, ಆ ದುಡ್ಡನ್ನು ತಗೋಬರ್ಬೇಕು, ಮಕ್ಕಳನ್ನ ಸೆಟ್ಲ್ ಮಾಡಬೇಕು, ಮಗಳನ್ನ ಸೆಟ್ಲ್ ಮಾಡಬೇಕು, ಮಗಳು ಸೆಟ್ಲ್ ಮಾಡಬೇಕು, ಮಗನ ಮದುವೆ, ಮಗಳು ವ್ಯಾಪಾರ, ಮಗಳು ಮಾಡ್ತಾ ಇರುವ ಬಿಸ್ನೆಸ್, ಮಗ ಮಾಡ್ತಾ ಇರುವ ಬಿಸ್ನೆಸ್, ಏನು ಬೇಕಾರಾಗಿರ್ಬೋದು. ಮಕ್ಕಳಿಗೋಸ್ಕರವಾಗಿ ಪ್ರಮುಖವಾದಂತಹ ನಿರ್ಧಾರಗಳು, ಅವರನ್ನು ಸೆಟಲ್ ಮಾಡಲಿಕ್ಕೆ ಅವರ ಜೀವನದಲ್ಲಿ ನೀವು ಈ ವರ್ಷ ಬಹಳ ಗಮನ ಹರಿಸ್ತೀರಾ. ಮಕ್ಕಳನ್ನ ಸೆಟಲ್ ಮಾಡುವಂಥ ವಿಚಾರದಲ್ಲಿ ಎಲ್ಲ ಕಡೆ ಗುರುವಿನ ಆರಾಧನೆ, ಗುರುವಿನ ಪರಿಹಾರ ಬಹಳ ಮುಖ್ಯ. ವಿಡಿಯೋ ಎಂಡ್ ತನಕ ನೋಡಿ, ನಾನು ನಿಮಗೆ ವಿಶೇಷವಾದ ಪರಿಹಾರಗಳನ್ನು ತಿಳಿಸ್ತೇನೆ. ನೆಕ್ಸ್ಟ್ ಇದರಲ್ಲೇ ಇನ್ನೊಂದೇನಪ್ಪ ಅಂದರೆ, ಸಂತಾನ ಇಲ್ಲದಂತಹ ಸಿಂಹರಾಶಿಯವರು ಸಂತಾನಕ್ಕೋಸ್ಕರ ಪ್ರಯತ್ನಗಳನ್ನೂ ಸಹ ಮಾಡ್ತಾರೆ. ಆದರೆ ಗುರುಬಲ ಇಲ್ಲದ ಕಾರಣ, ಮುಗಿದೋಗಿರುವ ಕಾರಣ ಸ್ವಲ್ಪ ವಿಶೇಷವಾಗಿ ದೇವತಾರಾಧನೆಗಳು, ಕ್ಷೇತ್ರ ದರ್ಶನಗಳು, ಪ್ರಸಾದ, ಆಮೇಲೆ ಪರಿಹಾರ, ಇದೆಲ್ಲ ಬಹಳ ಮುಖ್ಯವಾಗಿರ್ತದೆ. ಅದರ ಬಗ್ಗೆಯೂ ಸಹ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ. ಪರಿಹಾರಗಳನ್ನು ಈ ವಿಡಿಯೋದಲ್ಲೇ ಎಂಡಲ್ಲಿ ತಿಳಿಸ್ತೇನೆ, ಆಯ್ತಲ್ವಾ. ನೆಕ್ಸ್ಟ್ ಮೂರನೆಯ ಪ್ರಮುಖವಾದ ವಿಚಾರ ನಿಮ್ಮ ಜೀವನದಲ್ಲಿ ಈ ಗುರುವಿನ ಸಂಚಾರದಿಂದ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಬದಲಾವಣೆ ಏನಂತಂದರೆ ಉದ್ಯೋಗದ ವಿಚಾರದಲ್ಲಿ. ಉದ್ಯೋಗದಲ್ಲಿ ಏನಾಗ್ಬಿಡುತ್ತೆ ಸಿಂಹರಾಶಿಯವರಿಗೆ ಅಂದರೆ, ಒಂದು ನಿಮಗೆ ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಗುರುಬಲ ಮುಗಿದ ಮೇಲೆ ಉದ್ಯೋಗ ಸಿಗ್ತಾ ಇದೆ. ಸಿಂಹರಾಶಿಯವರ ವಿಚಿತ್ರ ಏನಪ್ಪ ಅಂದರೆ, ಗುರುಬಲ ಮುಗಿದ ಮೇಲೆ ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಒಂದು ಇನ್ನೊಂದೇನಪ್ಪ ಅಂತಂದರೆ, ನೀವು ಆಲ್ರೆಡಿ ಜಾಬಲ್ಲಿ ಇದ್ದೀರಾ ಅಂತಂದ್ರೂ ಸಹ ಇಷ್ಟು ದಿನಗಳ ಕಾಲ ಇಲ್ಲದ ಪ್ರಾಮುಖ್ಯತೆ ನಿಮ್ಮ ಜಾಬ್ ಫಾರ್ಮ್ಯಾಟ್ಗೆ ಬಂದ್ಬಿಡುತ್ತೆ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸಕ್ಕೆ ಪ್ರಾಮುಖ್ಯತೆ ಬಂದ್ಬಿಡುತ್ತೆ ಸಡನ್ನಾಗಿ. ಒಂದು, ನಿಮಗೆ ಪ್ರಮೋಷನ್ ಸಿಗಬಹುದು. ಪ್ರಮೋಷನ್ ನಿಮಗೆ ತುಂಬ ಪ್ರಮುಖವಾದ ಹುದ್ದೆ ಸಿಕ್ಬಿಡ್ಬಹುದು. ಈಗ ಪ್ರಮುಖವಾದ ಹುದ್ದೆ ಅಂದ ತಕ್ಷಣ ಖುಷಿ ಪಟ್ಬಿಡೋದಲ್ಲ. ಪ್ರಮುಖವಾದ ಹುದ್ದೆಗಳಿಗೆ ತುಂಬ ಜವಾಬ್ದಾರಿಗಳಿರುತ್ತೆ, ತುಂಬ ಒತ್ತಡ ಇರುತ್ತೆ, ಕಿರಿಕಿರಿ ಇರುತ್ತೆ, ಎಲ್ಲರ ಕಣ್ಣು ನಿಮ್ಮ ಮೇಲಿರುತ್ತೆ. ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅಂತ ಕಾಯ್ತಾ ಇರ್ತಾರೆ, ನಿಮ್ಮ ಕಾಲೆಳಿಲಿಕ್ಕೆ, ನಿಮ್ಮನ್ನು ಒಂದು ಸರ್ಕಲ್ ಮಾಡಿ ನಿಮ್ಮನ್ನು ನಿಲ್ಸೋಕ್ಕೆ, ತಪ್ಪಿತಸ್ಥನ ಜಾಗದಲ್ಲಿ ನಿಮ್ಮನ್ನು ನಿಲ್ಲಿಸಲಿಕ್ಕೆ, ಎಲ್ಲ ತಪ್ಪುಗಳು ನಿಮ್ಮ ತಲೆ ಮೇಲೆ ಹಾಕ್ಲಿಕ್ಕೆ ಕಾಯ್ತಿರ್ತಾರೆ. ಆದ್ದರಿಂದ ಎಚ್ಚರ. ನಿಮಗೆ ಪ್ರಮುಖವಾದ ಹುದ್ದೆಗಳು ಸಿಗಬಹುದು. ಫಾರ್ ಸಪೋಸ್ ಪ್ರಮೋಷನ್ನು ಸಿಗಲಿಲ್ಲ, ಪ್ರಮುಖವಾದ ಹುದ್ದೆನೂ ಸಿಗಲಿಲ್ಲ ಅಂದರೂ ಸಹ ನೀವು ಏನು ಕೆಲಸ ಮಾಡ್ತಾ ಇರ್ತೀರಾ ಆ ಕೆಲಸಕ್ಕೆ ಪ್ರಾಮುಖ್ಯತೆ ಬಂದ್ಬಿಡುತ್ತೆ. ಆ ಕೆಲಸಕ್ಕೆ ಸಡನ್ನಾಗಿ, ಆ ಒಂದು ಸ್ಥಾನಕ್ಕೆ, ನೀವು ಕೂತ್ಕೊಳ್ಳುವ ಸ್ಥಾನ ಇದೆಯಲ್ಲ ಆ ಸ್ಥಾನಕ್ಕೆ ಪ್ರಾಮುಖ್ಯತೆ ಬಂದ್ಬಿಡುತ್ತೆ. ಅದರಿಂದಾಗಿ ಒಂದಿಷ್ಟು ಒತ್ತಡಗಳು ಉಂಟಾಗ್ಬಿಡುತ್ತೆ. ಸೊ ಆದ್ದರಿಂದ ಜಾಬ್ ರಿಸೈನ್ ಮಾಡ್ತೀನಿ, ಮತ್ತೊಂದು ಜಾಬ್ ಹುಡುಕ್ತೀನಿ ಅಂತಕ್ಕಂಥವರೆಲ್ಲ ಗಮನಿಸಿ. ಅಥವಾ ಜಾಬ್ ರಿಸೈನ್ ಮಾಡ್ತೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರೆಲ್ಲ ಗಮನಿಸಿ, ಅದರ ಅವಶ್ಯಕತೆ ಇದೆಯಾ. ಯಾಕೆಂದರೆ ನೀವು ಈಗ ಮಾಡ್ತಾ ಇರುವ ಜಾಬ್ಗೆ ಇಲ್ಲಿ ತನಕ ಅಯ್ಯೋ ನಂದೇನಂತ ಇಂಪಾರ್ಟೆನ್ಸ್ ಇಲ್ಲ ಸರ್, ನನ್ನೆಲ್ಲ ಯಾರು ಕೇರ್ ಮಾಡಲ್ಲ ಅನ್ನೋ ಹಂಗಿಲ್ಲ. ಈ ವರ್ಷ ಸಿಂಹರಾಶಿಯವರು ಮಾಡುವ ಉದ್ಯೋಗಕ್ಕೆ, ಅವ್ರು ಮಾಡ್ತಿರೋ ಉದ್ಯೋಗಕ್ಕೆ ಹಾಗೆ ಆಟೋಮೆಟಿಕಲಿ ಪ್ರಾಮುಖ್ಯತೆ ಬಂದ್ಬಿಡುತ್ತೆ, ಪ್ರಾಧಾನ್ಯತೆ ಬಂದ್ಬಿಡುತ್ತೆ. ಹಾಗೂ ನಿಮಗೆ ನಿಮ್ಮ ಮಾತಿಗೆ ತುಂಬ ಇಂಪಾರ್ಟೆನ್ಸ್ ಬಂದ್ಬಿಡುತ್ತೆ. ಯಾಕೆ, ಚತುರ್ಥಕ್ಕೆ ಗುರುವಿನ ದೃಷ್ಟಿ ಪೂರ್ಣವಾಗಿ ಬಂದ್ಬಿಡುತ್ತೆ ನಿಮ್ಮ ಚತುರ್ಥಕ್ಕೆ. ಆದ್ದರಿಂದ ನೀವು ಏನು ವಿದ್ಯಾಭ್ಯಾಸ ಮಾಡಿದ್ದೀರಾ, ನಿಮ್ಮ ಹತ್ರ ಏನು ಸರ್ಟಿಫಿಕೇಟ್ಸ್ ಇದೆ, ಈ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡಲಿ, ಏನು ಪ್ರಯೋಜನ ಇಲ್ಲ ಅನ್ಕೊಂಡಿರ್ತೀರಾ, ಸಡನ್ನಾಗಿ ಆ ಸರ್ಟಿಫಿಕೇಟ್ಸ್ಗೆ ವ್ಯಾಲ್ಯೂ ಬಂದ್ಬಿಡುತ್ತೆ. ಅಥವಾ ನೀವು ನಾನಿರೋ ಜಾಬು, ಅದ್ರ ನೇಚರ್ ಆಫ್ ದ ಜಾಬ್ ಏನಂತ ಇಂಪಾರ್ಟೆಂಟ್ ಅಲ್ಲ ಅನ್ಕೊಂತೀರಾ, ಸಡನ್ನಾಗಿ ನಿಮ್ಮ ಜಾಬಿಗೆ ಇಂಪಾರ್ಟೆನ್ಸ್ ಬಂದ್ಬಿಡುತ್ತೆ, ನಿಮ್ಮ ಪೊಸಿಷನ್ಗೆ ಇಂಪಾರ್ಟೆಂಟ್ ಬಂದ್ಬಿಡುತ್ತೆ. ನೀವಿರೋ ಜಾಬ್ ಪೊಸಿಷನ್ಗೆ ಇಂಪಾರ್ಟೆನ್ಸ್ ತುಂಬ ಅವಶ್ಯಕತೆ, ತುಂಬ ನೀಡ್ ತುಂಬ ಜಾಸ್ತಿ ಬಂದ್ಬಿಡುತ್ತೆ. ಅದೇ ರೀತಿಯಲ್ಲಿ ಒತ್ತಡ ಎಲ್ಲದೂ ಸಹ ಜಾಸ್ತಿ ಆಗಲಿದೆ. ಸೊ ಆದ್ದರಿಂದ ಇದು ಬಹಳ ಪ್ರಮುಖವಾದಂಥ ವಿಚಾರ, ನೀವು ಗಮನಿಸಬೇಕಾಗಿತ್ತು. ನೆಕ್ಸ್ಟ್ ನಾಲ್ಕನೆಯ ಅತಿ ಪ್ರಮುಖವಾದಂತಹ ವಿಚಾರ, ಪ್ರಭಾವ ಬೀರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಈ ಒಂದು ಗುರು ಸಂಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ಆರೋಗ್ಯ. ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಗುರು ಕರ್ಮಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅಂತಂದಾಗ ಇಮ್ಮೆನ್ಸ್ ಆಫ್ ಪ್ರೆಷರ್. ನಿಮ್ಮ ಜಾಬಲ್ಲಿ ನೀವೇನು ಕೆಲಸ ಮಾಡ್ತಿದ್ರಲ್ಲ, ನೀವೇನು ಕೆಲಸ ಬೇಕಾದ್ರೆ ಮಾಡಿ, ನಾನು ಯಾವ್ದು ಕೆಲಸಕ್ಕೆ ಹೋಗಲ್ಲ ಸರ್, ನಾನು ಹೌಸ್ ವೈಫ್, ಮನೇಲಿ ಇರ್ತೀನಿ ಅಂದರೆ ಅದು ಒಂದು ಕೆಲಸನೇ. ಅಲ್ಲೂ ಕೆಲಸ ಇರುತ್ತೆ, ಮನೆಯನ್ನು ನಿಭಾಯಿಸುವಂಥ ಕೆಲಸ ಇರುತ್ತೆ. ಈ ಕಡೆ ಗಂಡನ್ನು ನೋಡ್ಕೋಬೇಕು, ಈ ಕಡೆ ಮಕ್ಕಳು ನೋಡ್ಕೋಬೇಕು, ಈ ಕಡೆ ಮನೆಯನ್ನು ನೋಡ್ಕೊಳ್ಬೇಕು, ಮನೆಯ ಎಲ್ಲ ಆರ್ಥಿಕ ವಿಚಾರಗಳನ್ನು ನೋಡ್ಕೋಬೇಕು. ಒಂದು ಗೃಹಿಣಿ ಗೃಹ ಮುಚ್ಚತೆ, ನಿಮ್ಮ ಇಡೀ ಮನೆಯ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಸಿಂಹರಾಶಿ ವಿವಾಹಿತ ಸ್ತ್ರೀಯರಿಗಲ್ವೇ. ಸೊ ನಿಮ್ಮದು ಒಂದು ಜಾಬ್ ಅನ್ಕೊಳ್ಳಿ, ಅಲ್ಲೂ ಒತ್ತಡ ಜಾಸ್ತಿ ಆಗ್ಬಿಡತ್ತೆ. ಈ ಕಡೆ ಗಂಡ ಎಷ್ಟು ತರ್ತಾನೋ ಅಷ್ಟರಲ್ಲೇ ಜೀವನ ನಡೆಸಬೇಕು, ಈ ಕಡೆ ಮಕ್ಕಳು ಅವ್ರು ಕೇಳಿದ್ದನ್ನು ಕೊಡಿಸ್ಬೇಕು,
ಈ ಕಡೆ ಮಕ್ಕಳ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಮನೆ ನಿಭಾಯಿಸೋದು, ಇದು ಸ್ತ್ರೀಯರಿಗೆ. ಇನ್ನು ಸ್ತ್ರೀಯರೇ ಜಾಬ್ ಹೋಗ್ತಕ್ಕಂಥವ್ರು ನೋಡಿ, ಅಲ್ಲೂ ನಿಭಾಯಿಸ್ಬೇಕು, ಜಾಬಲ್ಲೂ ನಿಭಾಯಿಸ್ಬೇಕು, ದೊಡ್ಡ ದೊಡ್ಡ ಜವಾಬ್ದಾರಿಗಳು, ದೊಡ್ಡ ದೊಡ್ಡ ಒತ್ತಡಗಳು. ಈ ಕಡೆ ಮನೆಗೆ ಬಂದ್ರೆ ಮನೇನೆ ನೋಡ್ಕೋಬೇಕು. ಸೊ ಇದು ಸ್ತ್ರೀಯರ ಕೆಲಸ. ಪುರುಷರಿಗೂ ಅಷ್ಟೇನೆ, ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಅಲ್ಲಿ ಈ ಒತ್ತಡಗಳಿದೆಯಲ್ಲ, ಈ ಸ್ತ್ರೀಯರಿಗೆ ಮನೆಯ ಒತ್ತಡಗಳು ಅಥವಾ ಕೆಲಸಕ್ಕೆ ಹೋಗೋರು ಆ ಒತ್ತಡಗಳು, ಈ ಕಡೆ ಪುರುಷರಿಗೂ ಅಷ್ಟೇ ಜಾಬ್ ರಿಲೇಟೆಡ್ ಆದಂತಹ ಮೆಂಟಲ್ ಪ್ರೆಷರ್, ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಸೊ ಆದ್ದರಿಂದ ದಯವಿಟ್ಟು ಸಿಂಹರಾಶಿಯವರು ಗಮನಿಸಬೇಕಾಗಿರತಕ್ಕಂಥ ಮೊದಲನೇದು ವಿಚಾರಗಳೇನ ಗಮನಿಸ್ಬೇಕಂದ್ರೆ, ಈ ಒಂದು ಗುರು ಸಂಚಾರ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ನಾನು ಕೆಡಕಾಗ್ಬಿಡುತ್ತೆ, ಆರೋಗ್ಯ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಪ್ರಭಾವ ಬೀರ್ತದೆ. ಆದ್ರಿಂದ ಗಮನಿಸ್ಕೊಳ್ಳಿ. ನೀವು ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಇರ್ತದೆ, ಆರೋಗ್ಯ ಹಾಳಾಗ್ದಂಗೆ ಕಾಪಾಡ್ಕೊಳ್ಳೋಕ್ಕೂ ಅವಕಾಶ ಇರ್ತದೆ. ನೀವು ಅದನ್ನ ಗಮನಿಸ್ಲಿಲ್ಲ ಅಂದ್ರೆ ಆರೋಗ್ಯ ಹಾಳಾಗ್ಲಿಕ್ಕೂ ಅವಕಾಶ ಇರ್ತದೆ. ಸೊ ಆದ್ರಿಂದ ಇದರಲ್ಲಿಯೂ ಸಹ ವಿಶೇಷವಾಗಿ ಮೆಂಟಲ್ ಪ್ರೆಷರ್, ಸೊ BP, ಲೋ BP, ಹೈ BP, ಬ್ಲಡ್ ಪ್ರೆಷರ್ ರಿಲೇಟೆಡ್ ಎಲ್ಲ ಸ್ವಲ್ಪ ಗಮನಿಸ್ಕೊಳ್ಳಿ ನೀವು, ಆಯ್ತಲ್ವಾ. ಹಾಗೂ ಗುರು ನಿಮಗೆ ಲಂಗ್ಸ್, ನಿಮಗೆ ಕಿಡ್ನಿ, ನಿಮ್ಮ ಹಾರ್ಟು, ಈ ಭಾಗಗಳನ್ನೆಲ್ಲ ನೋಡ್ಕೊಳ್ತಾನೆ. ಸೊ ಆದ್ರಿಂದ ಸ್ವಲ್ಪ ಹೆಚ್ಚಿನದಾದಂಥ ಗಮನ, ಹೊಟ್ಟೆ ಅಜೀರ್ಣ, ಆಸಿಡಿಟಿ, ಇದ್ರ ಬಗ್ಗೆ ಎಲ್ಲ ಗಮನಿಸ್ಕೊಳ್ಳಿ. ಬರೇ ಪ್ರೆಷರ್ ಜಾಸ್ತಿ, ಆಫೀಸ್ ಪ್ರೆಷರ್ ಜಾಸ್ತಿ ತಗೊಂಡ್ರಿ ಅಂದರೆ ಆಸಿಡಿಟಿ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಯಾಕೆಂದರೆ ನೀವು ಸರಿಯಾಗಿ ನಿದ್ದೆ ಮಾಡಲ್ಲ, ಟೈಮ್ ಊಟ ಮಾಡಲ್ಲ, ನಿಮ್ಮ ಜೀವನ ಕ್ರಮವೇ ವ್ಯತ್ಯಾಸ ಆಗ್ಬಿಡುತ್ತಲ್ಲ. ಸೊ ಅದರಿಂದ ಇದ್ರ ಬಗ್ಗೆ ಗಮನಿಸಿ. ನೆಕ್ಸ್ಟ್ ಕೊನೆಯದಾಗಿ 5ನೇದಾಗಿ ಹೇಳ್ತಾನೆ, ನಿಮ್ಮ ತಾಯಿಯ ವಿಚಾರ. ಸಿಂಹರಾಶಿಯವರ ತಾಯಿ, ಸಿಂಹರಾಶಿಯವರ ವಿವಾಹಿತ ಸ್ತ್ರೀಯರ ತವರು ಮನೆ, ಹಾಗೂ ಸಿಂಹರಾಶಿಯ ವಿದ್ಯಾರ್ಥಿಗಳ ವಿದ್ಯೆ, ಇದೆಲ್ಲದರ ಮೇಲೂ ಸಹ ನಿಮಗೆ ಈ ಗುರುವಿನ ಸಂಚಾರ ಪ್ರಭಾವವನ್ನು ಬೀರಲಿದೆ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಓದಲಿಕ್ಕೆ ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಹೊಸ ಹೊಸ ಮಾರ್ಗೋಪಾಯಗಳನ್ನು, ಹೊಸ ಹೊಸ ರೀತಿಯಲ್ಲಿ ನಿಮಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅನುಕೂಲತೆಗಳನ್ನು ಖಂಡಿತವಾಗಿ ತೋರಿಸ್ಕೊಡುತ್ತೆ. ಫೀಸೇ ಕಟ್ಟಕ್ಕಾಗಲ್ಲ ಅನ್ಕೊಂಡಿರ್ತೀರಾ, ಹೊಸ ಹೊಸ ಕಡೆ ನಿಮಗೆ ಅಡ್ಮಿಷನ್ನೇ ಸಿಕ್ಬಿಡುತ್ತೆ. ಏನಾಗುತ್ತಪ್ಪ ಅನ್ಕೊಂತೀರಾ, ಅಡ್ಮಿಷನ್ ಸಿಕ್ಕೆಲ್ಲ ರೀತಿಯಲ್ಲಿ ಅನ್ಕೋತೆ, ಒಳ್ಳೊಳ್ಳೆ ಟೀಚರ್ಸ್ಗಳು ಸಿಗ್ತಾರೆ, ಒಳ್ಳೊಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಆನ್ ದ ಸೇಮ್ ಅದೇ ರೀತಿಯಲ್ಲಿ ನಿಮಗೆ ಒತ್ತಡಗಳು ಜಾಸ್ತಿ ಆಗ್ಬಿಡುತ್ತೆ. ಏನೋಡಪ್ಪ ಇಷ್ಟು ದಿವಸ ಅದಿಲ್ಲ ಇದಿಲ್ಲ ಅಂತಿದೆ, ಈಗ ಎಲ್ಲದೂ ಸಿಕ್ತು, ಕರೆಕ್ಟಾಗಿ ನೀನು ಇವಾಗ ಔಟ್ಪುಟ್ ಕೊಡಬೇಕು, ನಿನ್ನ ಮಾರ್ಕ್ಸ್ ನೋಡ್ತೀನಿ, ಪರೀಕ್ಷೆ ಮಾಡ್ತೀನಿ ಅನ್ನೋರು ಜಾಸ್ತಿ ಆಗ್ಬಿಡ್ತಾರೆ. ಇದು ವಿದ್ಯಾರ್ಥಿಗಳ ಪ್ರೆಷರ್. ಈ ಕಡೆ ನಿಮಗೆ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯ ವಿಚಾರಗಳಲ್ಲಿ ಕೆಲವಿಷ್ಟು ಜವಾಬ್ದಾರಿಗಳು ಬಂದ್ಬಿಡುತ್ತೆ. ಅಲ್ಲ ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ, ಎಲ್ಲರೂ ಇರ್ತಾರೆ, ಬಟ್ ನಿಮ್ಮ ಮೇಲೆ ಜವಾಬ್ದಾರಿ ಬಂದ್ಬಿಡುತ್ತೆ. ನೀನು ಇದನ್ನು ಮಾಡ್ಕೊಡ್ಬೇಕಪ್ಪ, ಅವೆಲ್ಲ ಗೊತ್ತಿಲ್ಲ ಅನ್ನೋ ಥರ. ಕೊಟ್ಟೆನ್ ಕುಲಕ್ಕೆ ಹೊರಗಪ್ಪ, ಅದೆಲ್ಲ ಹೊರಗಡೆ ಅನ್ನೋಂಗಿಲ್ಲ. ತವರು ಮನೆಯ ಕೆಲವಿಷ್ಟು ಜವಾಬ್ದಾರಿಗಳು ವಿವಾಹಿತ ಸ್ತ್ರೀಯರ ತಲೆ ಮೇಲೆ ಬಂದ್ಬಿಡುತ್ತೆ. ಇವಾಗ ನೀನೇ ನೋಡ್ಕೋಬೇಕು ಅದನ್ನು. ಸೊ ಇದ್ರ ಬಗ್ಗೆ ಗಮನ ಹರಿಸಿ. ಹೀಗೆ ಬಹಳ ಪ್ರಮುಖವಾದಂತಹ ವಿಚಾರಗಳ ಮೇಲೆ ಸಿಂಹರಾಶಿಯವರ ಜೀವನ ಇನ್ನು 1 ವರ್ಷಗಳ ಕಾಲ ಈ ಗುರುವಿನ ಪ್ರಭಾವ ಜಾಸ್ತಿ ಇರ್ತದೆ. ಸೊ ಇದೆಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲ ಮಾಡಿಕೊಳ್ಬೇಕು ಅಂದರೆ ಗುರುವಿನ ಆರಾಧನೆ ಬಹಳ ಬಹಳ ಪ್ರಮುಖ. ಸೊ ಗುರುವಿನ ಆರಾಧನೆ ಪರಿಹಾರ ಏನು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆಯದು ಅಂತಂದ್ರೆ, ಪರಿಹಾರಗಳ ವಿಚಾರಕ್ಕೆ ಬಂದಾಗ ಹಲವಾರು ರೀತಿಯ ಪರಿಹಾರಗಳಿರುತ್ತೆ. ಪ್ರತಿನಿತ್ಯ ಮಾಡಿಕೊಳ್ಳುವಂತಹ ಪರಿಹಾರ, ವಾರಕ್ಕೆ ಒಮ್ಮೆ ಮಾಡಬಹುದಾದಂತಹ ಪರಿಹಾರ, ತಿಂಗಳಿಗೊಮ್ಮೆ ನೀವು ಮಾಡಿಕೊಳ್ಳಬಹುದಾದ ಪರಿಹಾರ, ಬಹಳ ವಿಶೇಷವಾಗಿ ಆರಂಭದಲ್ಲಿಯೇ ಗುರುಗೋಚಾರದ ಆರಂಭದಲ್ಲಿಯೇ ಮಾಡಿಕೊಳ್ಳಬೇಕಾದ ಪರಿಹಾರ. ಈ ಥರ ವಿಭಿನ್ನವಾದ ಪರಿಹಾರಗಳಿರುತ್ತೆ. ನಿತ್ಯ ಆರಾಧನೆ, ನಿತ್ಯ ಪ್ರತಿ ದಿವಸ ಮಾಡಿಕೊಳ್ಳಬಹುದಾದ ಪರಿಹಾರಗಳಲ್ಲಿ ಏನು ಬರ್ತದೆ, ಪ್ರತಿದಿನ ನೀವು ಗುರುಗ್ರಹದ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದು. ಎವ್ರಿ ಡೇ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗುರುಗ್ರಹದ ಅಷ್ಟೋತ್ತರ ಪಠನೆ. 2ನೇದಾಗಿ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ಇದನ್ನ ಪಠನೆ. ಇದೆರಡೇ ಸಾಕು. ಗುರುಗ್ರಹದ ಅಷ್ಟೋತ್ತರ, ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ಇದು ಎರಡನ್ನ ನೀವು ಪ್ರತಿದಿನ ಪಠನ ಮಾಡಿದ್ರೆ, ಓದ್ಕೊಂಡ್ರಿ ಅಂತಾದರೆ ನಿಮಗೆ ಗುರುದೋಷಗಳೆಲ್ಲ ಪರಿಹಾರವಾಗಲಿಕ್ಕೆ ಅನುಕೂಲ. ಖಂಡಿತವಾಗಿ ಅದರಲ್ಲಿ ಮತ್ತೆ ಅನುಮಾನವೇ ಬೇಡ. ಪ್ರತಿದಿನ ಮಾಡಬಹುದಾದ ಪರಿಹಾರ. ಇನ್ನು ವಾರಕ್ಕೆ ಒಮ್ಮೆ ಮಾಡಬಹುದಾದ ಪರಿಹಾರ, ವಾರಕ್ಕೊಮ್ಮೆ ನೀವು ಮನೆ ಹತ್ತಿರದಲ್ಲಿ ಯಾರು ದತ್ತಾತ್ರೇಯ ಸ್ವಾಮಿಯ ದೇಗುಲ ಇದ್ದರೆ ಅಲ್ಲಿ ವಾರಕ್ಕೊಮ್ಮೆ ಹೋಗಿ ಕಾಲು ನೋವು ಬರತನಕ ಪ್ರದಕ್ಷಿಣೆ ಮಾಡಿ ಒಂದು ಅರ್ಚನೆ ಮಾಡಿಸ್ಕೊಂಡು, ಅದರಲ್ಲೂ ಅರಿಶಿನ ಬಣ್ಣದ ಹೂಗಳಲ್ಲಿ ಅರ್ಚನೆ ಮಾಡಿಸಿ. ತುಂಬ
ತುಂಬ ಅನುಕೂಲ. ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇಲ್ರಿ ಅಂತಂದರೆ ಯಾವುದೇ ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತಾ? ಗುರುವಾರ ನವಗ್ರಹಗಳಲ್ಲಿ ಪ್ರದಕ್ಷಿಣೆ, ಅದರಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ ಸೂರ್ಯನ ಎಡಗೈ ಇರುತ್ತಲ್ಲ, ಎಡಭಾಗ, ಆ ಭಾಗದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಗ್ರಹವೇ ಗುರುಗ್ರಹ. ಸೊ ಆ ಗುರುಗ್ರಹಕ್ಕೆ ವಾರಕ್ಕೊಮ್ಮೆ ಗುರುವಾರಗಳಲ್ಲಿ ಫಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂವಿನಲ್ಲಿ ಅರ್ಚನೆ ನೀವು ವಾರಕ್ಕೊಮ್ಮೆ ಮಾಡಬಹುದು. ಇಲ್ಲ ತಿಂಗಳಿಗೊಮ್ಮೆ ಗುರುವಾರನಾರು ಅದನ್ನು ಮಾಡಬಹುದು. ತಿಂಗಳಿಗೊಮ್ಮೆ ಗುರುವಾರ 9 ತಿಂಗಳು 12 ಅಂದರೆ ಈ ಮುಂದಿನ ವರ್ಷ ಏಪ್ರಿಲ್ ತನಕ, ಮೇ ತನಕ ಪ್ರತಿ ತಿಂಗಳು ಒಮ್ಮೆ ಗುರುವಾರ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು 1-1.5 kg ಕಡಲೆಕಾಳು ಗಂಟು ಹಾಕಿ ಕೊಡುವುದು. ತಿಂಗಳಿಗೊಮ್ಮೆ ಮಾಡಬಹುದಾದ ಪರಿಹಾರ. ಮನೆ ಹತ್ತಿರದ ದತ್ತಾತ್ರೇಯ ದೇವಸ್ಥಾನ ಇದ್ದರೆ ಗುರುವಾರ ಹೋಗಿ ಬನ್ನಿ. ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ದೇಗುಲ ಇದ್ದರೆ ಗುರುವಾರ ಹೋಗಿ ಬನ್ನಿ. ಗುರುವಾರ ಒಂದು ಒಪ್ಪತ್ತು, ಒಂದು ಇಡೀ ದಿವಸ ಅಲ್ಲ, ಒಂದು ಒಪ್ಪತ್ತು ಉಪವಾಸ, ಒಂದು ಹೊತ್ತು, ಒಪ್ಪತ್ತು ಅಂದರೆ ಒಂದು ಹೊತ್ತು ಉಪವಾಸ ಇದ್ದರೆ ತುಂಬ ಅನುಕೂಲ. ಅದು ನಿಮಗೇನಾದ್ರು ಶುಗರು, BP ಮತ್ತೊಂದಿನ್ನೊಂದು ಆರೋಗ್ಯ ಬಾಧೆಗಳಿದ್ರೆ ಬೇಡ, ಆರೋಗ್ಯಪೂರ್ಣರಾಗಿದ್ದೀರಾ ಅಂತ ಆದರೆ ಒಂದು ಹೊತ್ತು ಉಪವಾಸ ಮಾಡಬಹುದು. ಗುರುವಿನ ಹೆಸರು ಹೇಳಿಕೊಂಡು ವಾರಕ್ಕೊಂದು ದಿವಸ ಗುರುವಾರ ಒಂದು ಹೊತ್ತು, ಬೆಳಗ್ಗೆ ಅಲ್ಲದೆ ಮಧ್ಯಾಹ್ನ ಅಥವಾ ಸಾಯಂಕಾಲ ರಾತ್ರಿ, ಅದು ಒಂದು ಹೊತ್ತು ಉಪವಾಸ ಮಾಡುವಂಥದ್ದು. ಆ ಸಮಯದಲ್ಲೂ ಅನಿವಾರ್ಯವಾದರೆ ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು. ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಇತ್ಯಾದಿಗಳನ್ನೆಲ್ಲ ವರ್ಜ್ಯ ಬಿಟ್ಟುಬಿಡೋದು. ಇಡೀ ದಿನ ಗುರುವಾರ ತಿನ್ನಬಾರ್ದು. ಈ ರೀತಿಯಲ್ಲಿ ಮಾಡಬಹುದು. ಇನ್ನು ಇದಲ್ಲದೆ ಇನ್ನೇನು ಮಾಡಬಹುದು ಅಂತಂದರೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ. ಅಶ್ವತ್ಥ ಮರ ಇರುತ್ತಲ್ಲ, ಗುರುವಾರ 9 ಅಥವಾ 18 ಪ್ರದಕ್ಷಿಣೆಗಳನ್ನು ಆ ಅಶ್ವತ್ಥ ವೃಕ್ಷಕ್ಕೆ ಮಾಡಿ, ಅಶ್ವತ್ಥ ವೃಕ್ಷದ ಬುಡದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅರ್ಶಿನ ಕುಂಕುಮ ಕಾಂಡಗಳಿಗೆ ಹಚ್ಚಿ ಬೇರುಗಳಿಗೆ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥದ್ದು. ಅಲ್ಲಿ ಫುಲ್ ರಾಡಿ ಮಾಡಿಬಿಡಬಾರ್ದು, ಕುಂಕುಮ ಅರ್ಶಿನ ಎಲ್ಲ ಹಾಕಿ ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರತಕ್ಕಂಥದ್ದು. ಆಯಿತಾ? ಪ್ರದಕ್ಷಿಣೆ ಮಾಡೋದು ಬಹಳ ಮುಖ್ಯ, ನೀರು ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಗುರುವಾರಗಳಲ್ಲಿ ಅಶ್ವತ್ಥವನ್ನು ಮುರಿಬೇಡಿ, ಕೀಳಬೇಡಿ, ನೆನಪಿಟ್ಕೊಳ್ಳಿ, ಮತ್ತೆ ದೋಷ ಜಾಸ್ತಿ ಆಗ್ಬಿಡುತ್ತೆ. ಇನ್ನೇನು ಮಾಡಬಹುದು ಗುರುಗಳೇ ಅಂತಂದರೆ ಬಹಳ ಮುಖ್ಯವಾಗಿ ಗುರು ಶಾಂತಿ. ಇಲ್ಲಿ ಇನ್ನೂ ಒಂದು ಮಾಡಬಹುದು ನೀವು. ಗುರು ವರ್ಷಕ್ಕೊಮ್ಮೆ ಅಥವಾ ಒಂದ್ಸಲಕ್ಕಾರು ಅರ್ಜೆಂಟಿಗೆ, ಈಗ ಮೇ ತಿಂಗಳು ಹೆಂಗಿದ್ರು ಇದಾಗುತ್ತೆ, ಅದರಿಂದ ಮೇ ತಿಂಗಳು ರಜೆ ಇರ್ತವೆ, ಆದ್ದರಿಂದ ಅರ್ಜೆಂಟಾಗಿ ನೀವು ಯಾವ್ದಾದ್ರು ಗುರು ಸನ್ನಿಧಾನಗಳಿಗೆ ಹೋಗಿ ಬರತಕ್ಕಂಥದ್ದು. ಮಂತ್ರಾಲಯ ಹೋಗಿ ಬನ್ನಿ, ಗಾಣಗಾಪುರ ಹೋಗಿ ಬನ್ನಿ, ಅಥವಾ ಸಿರ್ಸಿನಲ್ಲಿ ನಮ್ಮ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಹೋಗಿ ಬನ್ನಿ. ಇದೆಲ್ಲ ಜೊತೆಗೆ ನೀವು ನಿಮ್ಮ ಕುಲಗುರುಗಳು, ಕುಲ ಮಠ ಅಂತಿರುತ್ತೆ. ನಿಮ್ಮ ಯಾವ ಜನಾಂಗದವರು ನೀವು, ನಿಮಗೊಂದು ಗುರುಮಠ, ಗುರುಪೀಠ ಅಂತಿರುತ್ತೆ. ಅಲ್ಲಿಗೆ ಹೋಗಿ ಗುರುಗಳ ಪಾದಪೂಜೆಯನ್ನು ಮಾಡಿ ಗುರುಗಳಿಗೆ ಯಥಾಶಕ್ತಿ ನೀವು ಸಮರ್ಪಣೆಯನ್ನು, ವಸ್ತ್ರ, ಆಮೇಲೆ ಗುರುಗಳಿಗೆ ವಸ್ತ್ರ ಆಗಿರಬಹುದು, ಹಣ್ಣಾಗಿರಬಹುದು ಎಲ್ಲ ಸಮರ್ಪಣೆ ಮಾಡಿಕೊಂಡು ನಿಮ್ಮ ಕೈಲಿ ಯಥಾಶಕ್ತಿ ದಕ್ಷಿಣೆಯನ್ನು ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಬರತಕ್ಕಂಥದ್ದು ಕೂಡ ಅದ್ಭುತವಾದಂಥ ಪರಿಹಾರ. ಇದೆಲ್ಲದಕ್ಕಿನ್ನ ಒಂದು ವಿಶೇಷವಾದ ಪರಿಹಾರ ಇದೆ. ಅದು ನಾವು 1ನೇ ತಾರೀಕು ಅಂದರೆ ಮೇ 1ನೇ ತಾರೀಕು ಗುರು ಸಂಚಾರವಾಗ್ತಾ ಇದೆ ಅಂದರೆ ಅದಕ್ಕಿಂತ ಕರೆಕ್ಟಾಗಿ ಒಂದು ವಾರದ ಮುಂಚೆ, ಅಂದರೆ ಏಪ್ರಿಲ್ 23ನೇ ತಾರೀಕು ಮಂಗಳವಾರ ಚೈತ್ರ ಹುಣ್ಣಿಮೆ, ಚೈತ್ರ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಅವತ್ತಿನ ದಿವಸ ಇದನ್ನಿಟ್ಟಿದ್ದೇನೆ ನಾನು. ಯಾಕೆ ಅಂತಂದರೆ ಈಗ ಆಲ್ರೆಡಿ ಗುರುಬಲ ಇದ್ದು ಗುರುಬಲವನ್ನು ಕಳೆದುಕೊಳ್ತಾ ಇರತಕ್ಕಂಥವ್ರಿಗೂ ಆ ದಿನ ಮಾಡ್ತಕ್ಕಂಥದ್ದು, ಗುರುಬಲ ಇದ್ದಾಗ ದೇವತಾರಾಧನೆ ಆದಂಗಾಯ್ತು. ಈಗ ಮುಂದೆ ಗುರುಬಲ ಪಡಿತಕ್ಕಂಥವ್ರಿಗೂ ಸಹ ಸರಿಯಾಗಿ ಆ ಗುರುವಿನ ಆರಾಧನೆ ಮಾಡಿಕೊಂಡು ಗುರುಬಲವನ್ನು ಎಂಟ್ರಿ ಮಾಡ್ಕೊಂಡಂಗಾಯ್ತು. ಮಧ್ಯದಲ್ಲಿ ವಿಚಿತ್ರ ಫಲ ಇರತಕ್ಕಂಥವ್ರಿಗೂ ಈಗ ಮಾಡಿದ್ರು ಆಗುತ್ತೆ, ನಂತರ ಮಾಡಿದ್ರು ಆಗುತ್ತೆ, ಅದರಿಂದ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ. ಸೊ ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಈ ಒಂದು ಪ್ರಮುಖವಾದಂತಹ ಸಮಯ ಅಂದರೆ ಏಪ್ರಿಲ್ 23ನೇ ತಾರೀಕು ಚೈತ್ರ ಹುಣ್ಣಿಮೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ನಾವು ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದ ಭಸ್ಮ ನಿಮ್ಮ ಕೈ ಸೇರುವಾಗ ಸರಿಯಾಗಿ ಗುರುಗ್ರಹದ
ಸಂಚಾರ ಹತ್ರ ಬಂದಿರುತ್ತೆ. ಯಾಕೆಂದರೆ ಮಂಗಳವಾರ ಹೋಮ ಮಾಡ್ತೀವಂದರೆ ಬುಧವಾರ ನಾವು ಕಳಿಸ್ಕೊಡ್ತೀವಿ ಅಂದರೂ ಸಹ ನಿಮಗೆ ಗುರು ಶುಕ್ರ ಶನಿ ಇಂದ ಆಚೆಗೆ ನಿಮಗೆ ಡೆಲಿವರಿಸ್ಗಳು ಶುರುವಾಗಿತ್ತು. ಪ್ರಸಾದ ನಿಮಗೆ ನಿಮ್ಮ ಮನೆ ಬಾಗಿಲು ಬರ್ತಕ್ಕಂಥದ್ದು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತೇವೆ. ಸೊ ಆ ಸಹಸ್ರ ಗುರು ಶಾಂತಿ ಹೋಮದ ಪ್ರಸಾದ ನಿಮ್ಮ ಕೈ ಸೇರಬೇಕಾದ್ರೆ ನಿಮಗೆ ಗುರುಬಲ ಆರಂಭವಾಗ್ತಾ ಇರ್ತದೆ. ಸೊ ಅದರಿಂದ ಒಳ್ಳೆಯ ಸಮಯ ಅದು. ಚೈತ್ರ ಮಾಸದ ಹುಣ್ಣಿಮೆ ಪರ್ವಕಾಲ, ಬಹಳ ಪರ್ವಕಾಲ. ವಸಂತ ನವರಾತ್ರಿಯ ಆರಂಭದಲ್ಲಿ ನೋಡಿ, ನಾವು ಅಮ್ಮನವರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೇವೆ. ನವರಾತ್ರಿಯಲ್ಲಿ ಎರಡು, ಒಂದು ಶರನ್ನವರಾತ್ರಿ ನೋಡ್ತಲ್ಲ ನಿಮಗೆ, ಇದು ವಸಂತ ನವರಾತ್ರಿ. ತುಂಬ ಪರ್ವಕಾಲ ಆಯಿತು. ಅಮ್ಮನವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಾನು ಇಷ್ಟು ವಿಚಾರಗಳು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಕನಕವರ್ಣಿಕಾ ಅನ್ನುವಂಥ ವಿಶೇಷವಾದಂತಹ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ರತ್ನವನ್ನ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಕನಕಪುಷ್ಯ ರಾಗ ಅಲ್ಲ, ಕನಕವರ್ಣಿಕಾ ಇದು ಉಪರತ್ನ. ಈ ಕನಕಪುಷ್ಯ ರಾಗ ಪ್ರಧಾನ ರತ್ನ. ಇದನ್ನ ಧಾರಣೆ ಮಾಡ್ಕೊಳ್ಳೋದಾದ್ರೆ, ಕನಕಪುಷ್ಯ ರಾಗ ಧಾರಣೆ ಮಾಡ್ಕೊಳ್ಬೇಕಾದ್ರೆ ಜಾತಕ ನೋಡ್ಕೊಳ್ಬೇಕಾಗತ್ತೆ. ಕೆಲವರು ಗುರು ಚೆನ್ನಾಗಿರಲ್ಲ, ಜಾತಕದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಸೊ ಸಮಸ್ಯೆ ಆಗ್ಬಿಡ್ಬೋದು, ಅದು ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ಬೇಕಾಗ್ತದೆ. ಆದರೆ ನಾವು ಕೊಡುವ ಕನಕವರ್ಣಿಕಾ ಉಪರತ್ನ ಹಾಗಲ್ಲ, ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಯಾವ ರಾಶಿಯವರು ಬೇಕಾದರೂ ಧಾರಣೆ ಮಾಡ್ಕೊಳ್ಬಹುದು. ಗುರುವಿನ ಅನುಗ್ರಹ ಪಡೀಲಿಕ್ಕೆ ಇನ್ನೂ ಅನುಕೂಲವಾಗಿರ್ತದೆ. ನೋಡಿ, ಅಮ್ಮನವರ ಒಂದು ದಿವ್ಯವಾದಂತಹ ಸನ್ನಿಧಾನ, ಮಹಿಷಮರ್ಧಿನಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಮಾಡಿ, ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಮಾಡಿ ಈ ಕನಕವರ್ಣಿಕಾ ರತ್ನಗಳನ್ನು ಅಮ್ಮನವರ ಸನ್ನಿಧಾನದಲ್ಲಿ ಅಭಿಮಂತ್ರಣ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಸ್ವೀಕಾರ ಮಾಡಿದ್ದೇನೆ. ಪೂಜೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನ ಮತ್ತೆ ಪುನಃ ಈ ರತ್ನಗಳನ್ನು ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿಟ್ಟು ಮತ್ತೆ ಪುನಃ 1008 ಸಂಖ್ಯೆಯಲ್ಲಿ ಮತ್ತೆ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಡಬಲ್ ಎನರ್ಜೈಸ್ಡ್ ಮಾಡಿ ಈ ವಿಶೇಷವಾದ ಕನಕವರ್ಣಿಕಾ ರತ್ನಗಳನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇಷ್ಟೇನಾ? ಅಲ್ಲ, ಇನ್ನೂ ಇದೆ. ಯಾಕೆ? ಅವತ್ತಿನ ದಿವಸ ಹನುಮತ್ ಜಯಂತಿ. ಹನುಮತ್ ಜಯಂತಿ ಇರೋದ್ರಿಂದಾಗಿ ಅವತ್ತಿನ ದಿವಸ ಯಾಕಂದ್ರೆ ಚೈತ್ರ ಮಾಸದ ಹುಣ್ಣಿಮೆ ಎಂದು ಹನುಮತ್ ಜಯಂತಿ. ಹನುಮತ್ ಜಯಂತಿಯ ದಿವಸ ಹನುಮಂತನ ಆರಾಧನೆ ಮಾಡಬೇಕಲ್ಲ, ಆದ್ರಿಂದ ನಾವು ದಿವ್ಯಾಂಜನೇಯ ಹವನವನ್ನು ಮಾಡ್ತೇವೆ. ಒಂದು ದಿವ್ಯವಾದ ಆಂಜನೇಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಆಂಜನೇಯ ಹವನ ಪ್ರಥಮ ಬಾರಿ ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ಹನುಮತ್ ಜಯಂತಿಯ ದಿವಸವೇ ಆಂಜನೇಯ ಹೋಮ. ಈ ಒಂದು ಕನಕವರ್ಣಿಕಾ ರತ್ನಗಳು ಆಂಜನೇಯ ಹೋಮದಲ್ಲಿಯೂ ಸಹ ಅಭಿಮಂತ್ರಿತವಾಗಿರ್ತದೆ. ಅಷ್ಟೇನಾ ಗುರುಗಳೇ? ಇಲ್ಲ, ಇನ್ನೂ ಇದೆ. ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಷ್ಟೇನಾ? ಇನ್ನೂ ಇದೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು. ಯಾಕೆ? ಗುರು ಸಂತಾನಕಾರಕ ಗ್ರಹ. ಗುರುಬಲ ಬರಲಿ, ಗುರುಬಲ ಹೋಗ್ಲಿ, ಮಿಶ್ರ ಇರಲಿ, ಏನೇ ಇರಲಿ, ಗುರು ಸಂತಾನಕಾರಕ. ಆದ್ರಿಂದ ಸಂತಾನದ ವಿಚಾರದ ಅನುಕೂಲವಾಗಬೇಕು ಅಂತ ಸಹಸ್ರ ಗುರು ಶಾಂತಿ ಜೊತೆಗೆ ಸಂತಾನ ಗೋಪಾಲ ಹೋಮ ತುಂಬ ಪವರ್ಫುಲ್ ಆಗಿರ್ತದೆ. ಹಾಗೂ ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಯೂ ಸಹ ನಾಗನ ಆರಾಧನೆಯನ್ನು ಮಾಡ್ತೇವೆ. ಸೊ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳು ಸಹ ಇರ್ತದೆ. ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತವಾದಂತಹ ಈ ವಿಶೇಷವಾದ ಕನಕವರ್ಣಿಕಾ ರತ್ನವನ್ನ ನಿಮಗೆ ಪ್ರತಿಯೊಬ್ಬರೂ ಸಂಕಲ್ಪ ಸೇವೆ ಕೊಡೋರು ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ, ಇದೆಲ್ಲದನ್ನು ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. 23ನೇ ತಾರೀಕು ಮಂಗಳವಾರ, ಹುಣ್ಣಿಮೆಯ ದಿವಸ, ಚೈತ್ರ ಪೂರ್ಣಿಮಾ ಅವತ್ತಿನ ದಿವಸ ಬೆಳಗ್ಗೆ, ಹನುಮತ್ ಜಯಂತಿ ಅವತ್ತಿನ ದಿವಸ ಬೆಳಗ್ಗೆ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಈ ಎಲ್ಲ ಹೋಮಗಳು
ಸಹಸ್ರ ಗುರುಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ದಿವ್ಯಾಂಜನೇಯ ಹವನ, ಸಂತಾನ ಗೋಪಾಲ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು. ಈ ಎಲ್ಲ ಹೋಮಗಳಲ್ಲಿ ಈ ವಿಶೇಷವಾದಂತಹ ಕನಕವರ್ಣಿಕಾ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಡಬಲ್ ಎನರ್ಜೈಸ್ಡ್. ಅಮ್ಮನವರ ಸನ್ನಿಧಾನದಲ್ಲೊಮ್ಮೆ ಎನರ್ಜೈಸ್ ಮಾಡಿದ್ದೇವೆ. ನೆಕ್ಸ್ಟ್ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ಕನಕವರ್ಣಿಕಾ ರತ್ನಗಳನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ದಯವಿಟ್ಟು ನೀವು ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಬೇಗ ಬೇಗ ಶೇರ್ ಮಾಡಿ. ಪ್ರತಿಯೊಬ್ಬರೂ ಕನಕವರ್ಣಿಕಾ ರತ್ನವನ್ನು ನೀವು ಉಂಗುರ ಮಾಡಿಸ್ಕೊಳ್ಳಿ. ನಿಮ್ಮ ಮನೆ ಹತ್ರ ಬೇಕಾದ್ರೆ ಉಂಗುರ ಮಾಡಿಸಿ ಧಾರಣೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ಇಲ್ಲ ಡಾಲರ್ ಮಾಡಿ ಹಾಕ್ಸ್ಕೊತೀರಾ ಹಾಕ್ಸ್ಕೊಳ್ಳಿ, ಇಲ್ಲ ಹಾಗೆ ಬಾಕ್ಸಲ್ಲಿ ನಾವು ಕೊಡ್ತೀವಿ ಅಂತ ಹಾಗೆ ಬಾಕ್ಸ್ ಜೊತೆಗೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲೋ ನಿಮ್ಮ ಜೇಬಲ್ಲೋ ಎಲ್ಲೋ ಇಟ್ಕೊಳ್ತೀರಾ ಇಟ್ಕೊಳ್ಳಿ. ಖಂಡಿತ ಅನುಕೂಲವಾಗುತ್ತೆ. ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಕನಕವರ್ಣಿಕಾ ಒರಿಜಿನಲ್ ಕನಕವರ್ಣಿಕಾ ರತ್ನವೂ ಸಿಗುತ್ತೆ, ಉಪರತ್ನ ಇದು. ಹಾಗೂ ನಿಮಗೆಲ್ಲ ಹೋಮಗಳ ಭಸ್ಮನೂ ಸಿಗುತ್ತೆ, ನಾಗಾರಾಧನೆ ಅರ್ಶನ ಸಿಗುತ್ತೆ. ಸೊ ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರ ಹೇಳಿದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರು ಸ್ಕ್ರೀನ್ ಮೇಲ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರುಗಳು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಬಂದು ಸೇರಲಿದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.